मनोजपं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरेन्द्रं श्रीरामदूतं शिरसा नमामि। रामाय रामभद्राय रामचन्द्राय वेदसे रघुनाथाय नाथाय सीताय पते ನಮ್ಮ ಆರಾಧ್ಯ ದೇವನ ಚರಣಕವನ್ನು ನಮಸ್ಕರಿಸ್ತಾ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಕ್ಷೇತ್ರದಲ್ಲಿ ನಾವು ಇದ್ದೇವೆ. ಈ ಕೂಡಲಿ ಕ್ಷೇತ್ರದ ವಿಶೇಷ ಅಂತ ಹೇಳಿದ್ರೆ ಇದು ಸಂಗಮ ಕ್ಷೇತ್ರ ಅಂತ ಹೇಳಿ ತುಂಗಾ ನದಿ ಹಾಗೂ ಭದ್ರಾ ನದಿ ಎರಡೂ ಸೇರುವಂತಹ ಈ ಸಂಗಮ ಜಾಗದಲ್ಲಿ ಚಿಂತಾಮಣಿ ನಾರಸಿಂಹನ ನೆನೆಸಿದ್ದಾರೆ. ಬಹಳ ವಿಶೇಷ ಅಂತ ಹೇಳಿದ್ರೆ ನಾವು ಇತಿಹಾಸವನ್ನು ನೋಡಿದಾಗ ಎರಡು ನದಿಗಳು ಸೇರಿದ ಮೇಲೆ ಅದು ಯಾವುದಾದ್ರೂ ಒಂದು ನದಿ ಹೆಸರು ಮಾಯ ಆಗಿ ಒಂದು ಹೆಸರು ಮಾತ್ರ ಮುಂದುವರಿಯುತ್ತೆ. ನಾವು ನೋಡುವಂಥ ಈ ನದಿ ಕೆಡುತ್ತೆ. ಆದರೆ ಇಲ್ಲಿ ತುಂಗೆ ಮತ್ತೆ ಭದ್ರಾ ಎರಡೂ ಸಂಗಮ ಆದಮೇಲೆ ತುಂಗಭದ್ರಾ ಅಂತಂತೇಳಿ ನಾವು ಹೊಸಪೇಟೆ ಡ್ಯಾಮ್ನಲ್ಲಿ ಸಾವಿರಾರು ಜನಕ್ಕೆ ನೀರನ್ನು ಉಳಿಸ್ತಾ ಇರುವಂತಹ ತುಂಗಭದ್ರಾ ಹಾಗೆ ಹೋಗುವಂಥ ಇದೊಂದು ಬಹಳ ವಿಶೇಷವಾದಂತಹ ವಿಚಾರ. ಇನ್ನೊಂದು ಚಿಂತಾಮಣಿ ನಾರಸಿಂಹನ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಯಾರಾದರೂ ಪ್ರತಿಷ್ಠಾಪನೆ ಮಾಡಿರುವಂತಹ ನಾರಸಿಂಹ ಆ ಅಗಾಧವಾಗಿ ಬೆಳೆದಿರುವಂತಹ ನಾರಸಿಂಹನ ನೋಡಿ ಯಾರಾದರೂ ಕಣ್ ತುಂಬಿಕೊಂಡು ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ಆಗ ನರಸಿಂಹನ ಪ್ರಾರ್ಥನೆ ಮಾಡ್ತಾರೆ, ಅಬ್ಬ ನಾನು ಇಷ್ಟು ಅಗಾಧವಾದಂತಹ ನನ್ನ ಸ್ವರೂಪವನ್ನು ನೋಡೋದಕ್ಕೆ ನನಗೇನಾದ್ರೂ ಸಾಧ್ಯ ಆಗಲ್ಲ. ನೀನು ಸಾಮಾನ್ಯ ಜನರು ಹೆಂಗ್ ನೋಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀನು ಸ್ವಲ್ಪ ಸಣ್ಣವನಾಗಬೇಕು ಅಂತಂದು ಹೇಳಿ ಅವ್ರಿಗೆ ಪ್ರಾರ್ಥನೆ. ಆಗ ನಾರಸಿಂಹ ಆ ಪ್ರಹ್ಲಾದದ ಮೇಲೆ ಬಹಳ ದಯೆ ಇಟ್ಟು ಕರುಣೆ ಇಟ್ಟು ಅವನ ಭಕ್ತಿಗೆ ಮೆಚ್ಚಿ ಹೇಳ್ತಾನೆ, ಅಪ್ಪ ನಾನು ಸಣ್ಣಗಾಗೋದನ್ನ ಏನು ಬೇಡ, ನೀನು ನಿನ್ನ ಶಕ್ತಿ ಮೀರಿ ನನ್ನನ್ನು ಅಮ್ಕಿದ್ರೆ ನಿನ್ನ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಅಮ್ಕು, ಆಗ ಎಲ್ಲಿಗೆ ನಿಂತ್ಕೊಳ್ತೀನೋ ಹಾಗೆ ನಾನು ಎಲ್ಲಿ ನೆನೆಸ್ತೀನಿ ಅಂತಂತೆ. ಪ್ರಹ್ಲಾದರಿಗೆ ಬಹಳ ಆನಂದ ಆಗುತ್ತೆ. ಅವರು ಹಣೆ ಮೇಲೆ ತನ್ನ ಹೆಪ್ಪಟ್ಟನ್ನು ಇಟ್ಟು ತಲೆಯ ಮೇಲ್ಭಾಗದಲ್ಲಿ ಹಾಕಿ ಅಮುಕ್ತಾರೆ. ಅದಕ್ಕೆ ಈ ನಾರಸಿಂಹನ ದರ್ಶನ ಮಾಡಿದಾಗ ನಿಮಗೆ ವಿಶೇಷವಾಗಿ ಏನು ಅನ್ಸುತ್ತೆ ಅಂತ ಹೇಳಿದ್ರೆ ದೇಹಕ್ಕೂ ಮತ್ತೆ ತಲೆಗೂ ಸಂಬಂಧನೇ ಇಲ್ಲ. ಆ ತಲೆ ಬಹಳ ಗಾತ್ರದಲ್ಲಿ ಬಹಳ ದೊಡ್ಡದಾಗಿದೆ, ದೇಹ ಮಾತ್ರ ಕುಬ್ಜವಾಗಿದೆ. ಇದು ನೋಡಿ ಬಹಳ ಆನಂದ ಪಡ್ತಾರೆ. ಅವರು ಎಲ್ಲ ಭಕ್ತರ ಅಭಿಷ್ಟಗಳನ್ನ ನೀವು ನೆರವೇರಿಸ್ಬೇಕು, ಅದೇ ನಿನಗೆ ನಾನು ಪ್ರಾರ್ಥನೆ ಮಾಡುವಂಥದ್ದು, ನನ್ನ ಸ್ವಂತ ಅಭಿಲಾಷೆ ಏನು ಇಲ್ಲ ಅಂತಂತೇಳಿ ಯಾರಾದರೂ ನಾರಸಿಂಹನಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಮಾಡಿ. ಇದು ಮೊದಲನೇ ವಿಶೇಷ. ಇನ್ನೊಂದು, ಎಲ್ಲ ಕಡೆ ನಾವು ನಾರಸಿಂಹದ ದರ್ಶನ ಮಾಡಿ, ಲಕ್ಷ್ಮೀ ನರಸಿಂಹ ಅಥವಾ ಬರೀ ನರಸಿಂಹ ಎಲ್ಲ ದರ್ಶನ ಮಾಡಿ ಆಯುಧ ಇದೆ. ಇಲ್ಲಿ ಈ ನರಸಿಂಹರಿಗೆ ಆಯುಧ ಇದೆ. ಅವರು ಬಲಗೈನಲ್ಲಿ ಚಿಂತಾಮಣಿಯನ್ನು ಇಟ್ಕೊಂಡಿದ್ದಾರೆ, ಅದರ ಸಾಲಿಗ್ರಾಮವನ್ನು ಇಟ್ಕೊಂಡಿದ್ದಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ನಮ್ಮ ಎಲ್ಲ ಚಿಂತೆಯನ್ನು ಕೂಡ ಅವನ ಮಡಿಲಿಗೆ ಹಾಕಿದ್ರೆ ಮಣಿ ಹೇಗೆ ಕರ್ಕೋಗುತ್ತೋ ನಮ್ಮ ಎಲ್ಲ ಚಿಂತೆಗಳನ್ನ ಕರಗಿಸಿ ನಿಮ್ಮ ಭವಸಾಗರವನ್ನು ದಾಟಿಸ್ತೀನಿ ಅಂತಂತೇಳಿ ನರಸಿಂಹ ಹೇಳ್ತಾನೆ. ಅದಕ್ಕೋಸ್ಕರ ಚಿಂತಾಮಣಿ ನಾರಸಿಂಹ ಅಂತ ಹೇಳಿ ಇದು ಎರಡನೇ ವಿಶೇಷ. ಮೂರನೇ ವಿಶೇಷ, ಈ ವಿಗ್ರಹದ್ದು ಪೂರ್ಣವಾಗಿ ಇದು ಸಾಲಿಗ್ರಾಮದಲ್ಲಿ ನಿರ್ಮಿತವಾದಂತಹ ನಾರಸಿಂಹ. ಇದು ನಿಮ್ಮ ಪ್ರಪಂಚದಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ. ಈ ಮೂರು ವಿಶೇಷಗಳು ಕೂಡ ನಮ್ಮ ಕೂಡಲಿಯ ಚಿಂತಾಮಣಿ ನಾರಸಿಂಹ. ಒಂದು ಸಾಲಿಗ್ರಾಮ, ಇನ್ನೊಂದು ಯಾವುದೇ ಆಯುಧಗಳನ್ನ ಇಟ್ಕೊಂಡೇನೆ ಇರುವಂಥದ್ದು, ಮತ್ತೆ ಅಗಾಧವಾದಂತಹ ಆಕೃತಿ ಆ ಪ್ರಹ್ಲಾದನ ಕೋರಿಕೆಯ ಮೇಲೆಗೆ ಇದು ಕುಬ್ಜವಾಗಿರುವಂತಹ ಈ ನರಸಿಂಹನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಸಂಗಮ ಕ್ಷೇತ್ರದಲ್ಲಿ ಒಂದು ನಾವು ಚಿಂತಾಮಣಿ ನಾರಸಿಂಹನ ದರ್ಶನ ಮಾಡಿ ಅದರ ಜೊತೆಗೆ ನಮ್ಮ ಪಿತೃಗಳಿಗೆ ಏನಾದ್ರು ನಾವು ಪಿಂಡ ಪ್ರದಾನ ಮಾಡಬೇಕು ಅಂತ ಆದರೆ ಅದನ್ನ ಗಯೆಗೆ ಹೋಗ್ಬೇಕು, ಕಾಶಿಗೆ ಹೋಗ್ಬೇಕು ಅಂತ ನಾನು ಹೇಳ್ತೀವಿ. ಆದರೆ ನಾರಸಿಂಹರು ಸಂಗಮ ಕ್ಷೇತ್ರವನ್ನ ನಾನೇ ಕೂಡ ಮಾಡಿಬಿಟ್ಟಿದ್ದೀನಿ, ನಿಮ್ಮ ಪಿತೃಗಳಿಗೆ ನೀವು ಪಿಂಡ ಪ್ರದಾನ ಮಾಡಿದ್ರೆ ಬಹಳ ಶ್ರೇಷ್ಠ ಮತ್ತೆ ಅವ್ರಿಗೆ ಸ್ವಂತ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ನಾರಸಿಂಹರೇ ಇದನ್ನ ದಯಪಾಲಿಸಿರುವಂಥದ್ದು. ಇದು ಬಹಳ ವಿಶೇಷವಾಗಿರುವಂಥದ್ದು. ಇದು ಈ ಕೂಡಲಿ ನಾರಸಿಂಹರ ಬಹಳ ವಿಶೇಷವಾದಂತಹ ದರ್ಶನವನ್ನು ಪಡೆದು ನಾವೆಲ್ಲ ಪುನೀತರಾಗೋಣ ಅಂತ ಹೇಳ್ತಾ, ಅದ್ರ ಜೊತೆಗೆ ಭಕ್ತಿ ಶಿರೋಮಣಿ ಅನಂತರಾಮಯ್ಯನವರು ಕೋಟೆ ಸೀತಾರಾಮಯ್ಯನ ದೇವಸ್ಥಾನದ ಒಂದು ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಎಂದು ಭಾವಿಸ್ತಾರೆ. ಆ ತಮ್ಮ 10ನೇ ವರ್ಷದಲ್ಲಿ ಅಲ್ಲಿ ಆಂಜನೇಯನ ಪೂಜೆ ಮಾಡಿ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು
ಶೃಂಗೇರಿ ಜಗದ್ಗುರುಗಳಿಂದ ನೀನು ಭಕ್ತರಲ್ಲಿ ಬಹಳ ಶ್ರೇಷ್ಠನಪ್ಪ ನೀನು, ಆದ್ದರಿಂದ ನೀನು ಭಕ್ತ ಶಿರೋಮಣಿ ಅಂತೇಳಿ ಬಿರುದನ್ನು ಪಡೆದು ಸುಮಾರು 5-6 ದಶಕಗಳ ಕಾಲ ಕೋಟೆ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತಮ್ಮ ಅರ್ಚನೆಯನ್ನ ಮಾಡಿ ಅವರು ಸ್ವರ್ಗಸ್ಥರಾಗಿರುವಂಥದ್ದು ನಾವು ಕೇಳಿ. ಅವರು ತಮಗೆ ಮಕ್ಕಳಾಗದಂತಹದ್ದು ಕೂಡ ಸ್ವಲ್ಪ ತಡ ಆಯಿತು ಅಂತ ಹೇಳಿ ಇಲ್ಲಿ ಆ ಅನಂತರಾಮಲಿಂಗಾರನಿಗೆ ಇದು ಕುಲದೇವತೆ, ಇದೊಂದ ಮನದೇವರು ಅಂತ ಏನು ಹೇಳ್ತೀವಿ, ಆ ಥರ ಈ ನಾರಸಿಂಹ. ಆಗ ಅವರು ಇಲ್ಲಿ ನೋಡ್ತಾರೆ, ಇಲ್ಲಿ ಒಂದು ಬಹಳ ವಿಶೇಷವಾಗಿರುವಂಥ ನಾಗಪ್ಪನ ಕಲ್ಲು ಸಿಗುತ್ತೆ. ಸಾಮಾನ್ಯವಾಗಿ ನಾಗಪ್ಪನ ಕಲ್ಲಲ್ಲಿ ನಾವು ನಾಗಪ್ಪನ ಮಾತನ್ನು ನೋಡೋಕೆ ಸಾಧ್ಯ ಇಲ್ಲ ಅಂತಂತ ಹೇಳಿದ್ರೆ ಯಾವ್ದಾದ್ರು ಒಂದು ದೇವರನ್ನ ನೋಡೋಕೆ ಸಾಧ್ಯ. ಅಂದ್ರೆ ನರಸಿಂಹ ದೇವರನ್ನ ನಾವು ಎಲ್ಲ ಕಡೆ ದಕ್ಷಿಣ ಕನ್ನಡದಲ್ಲಿ ನಾವು ನೋಡಿದ್ದೇವೆ. ಆದ್ರೆ ಇಲ್ಲಿ ಲಕ್ಷ್ಮೀ ನರಸಿಂಹರು ಇಬ್ರು ಕೂಡ ಇರುವಂತಹದ್ದು ಆ ನಾಗಪ್ಪನ ಕಲ್ಲಿನ ಮಧ್ಯಭಾಗದಲ್ಲಿ ಅದು ಇರುವಂತಹದ್ದು. ಅದನ್ನ ಅವರು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅವರಿಗೆ ಮಕ್ಕಳ ಭಾಗ್ಯ ಆಯ್ತು ಅಂತಂತ ನಾವು ಹಿರಿಯರಿಂದ ಕೇಳಿ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಯಾರ್ಯಾರು ಸಂತಾನ ಭಾಗ್ಯ ಇಲ್ಲ ಅಂತಂತ ಹೇಳಿದ್ರೆ ಈ ಲಕ್ಷ್ಮೀ ನರಸಿಂಹನ ಆ ನಾಗಪ್ಪನ ಕಲ್ಲಲ್ಲಿ ಇರುವಂತ ಆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದ್ದೆ ಆದ್ರೆ ತಮ್ಗೆ ಸಂತಾನ ಭಾಗ್ಯ ಆಗತ್ತೆ ಅನ್ನುವಂತ ಇದು ನಂಬಿಕೆಯ ಪ್ರಶ್ನೆ. ಹಂಗಂತ ಹೇಳಿ ಅರ್ಚಕರು ಹೇಳ್ಬಿಟ್ಟಿದಾರಪ್ಪ ನಾಳೆ ವರ್ಷದಂಗೆ ನನ್ನ ಮಕ್ಕಳಾಗ್ಬೇಕು ಅಲ್ಲ. ಆದರೆ ನಮ್ಮ ನಂಬಿಕೆ ಎಷ್ಟು ದೊಡ್ಡವಾಗಿರುತ್ತೆ ಅದ್ರ ಮೇಲೆ ಎಲ್ಲವೂ ಕೂಡ ಅವಲಂಬಿತವಾಗಿರುವಂತಹದ್ದು. ಇದು ನಮ್ಮ ಕೂಡ್ಲಿ ನರಸಿಂಹ ದೇವಸ್ಥಾನದ 2ನೇ ವಿಶೇಷ. ಹಾಗೆ ನಮ್ಮ ಈ ದೇವಸ್ಥಾನದ ಬಲಭಾಗದಲ್ಲಿ ಒಂದು ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಆಂಜನೇಯನ ದೇವಸ್ಥಾನ ಈ ದೇವಾಲಯದ ಹೊರಭಾಗದಲ್ಲಿ ಇದ್ದು ಅಲ್ಲಿ ಈಗ ಶಿಥಿಲವಾಗಿ ಆ ದೇವಸ್ಥಾನ ಬಿದ್ದೋಗಿದ್ರಿಂದ ಆ ನಾರಸಿಂಹರ ಸನ್ನಿಧಿಗೆ ಬಂದಿರುವಂಥದ್ದು. ಇದು ಹೊಯ್ಸಳ ಕಾಲದಲ್ಲಿ ಸ್ಥಾಪನೆ ಆದಂತಹ ಆಂಜನೇಯ ಅಂತಂತ ಹೇಳ್ತಾರೆ. ಆ ಆಂಜನೇಯನ ಆ ಮುದ್ದು ಆಂಜನೇಯನ ದರ್ಶನ ಮಾಡಿದರೆ ನಿಮ್ಗೆ ವಿದ್ಯೆ ಪ್ರಾಪ್ತಿ ಆಗುತ್ತೆ ಅನ್ನೋವಂಥದ್ದು. ಇದೇ ಪಕ್ಕದಲ್ಲಿ ಸಂಗಮ ಕ್ಷೇತ್ರ, ಇಲ್ಲಿ ಚಿಂತಾಮಣಿ ನಾರಸಿಂಹರ ದರ್ಶನ, ಅದರ ಪಕ್ಕದಲ್ಲಿ ಶೃಂಗೇರಿ ಶಾರದಾಂಬೆಯ ಮೂಲ ಸ್ಥಾನ ಅಂತಂತ ಹೇಳುವಂಥದ್ದು ಶೃಂಗೇರಿ ಶಂಕರ ಮಠ, ಅಕ್ಷೋಭ್ಯ ತೀರ್ಥ ಮಠ ಇರುವಂತಹ ಇಂತಹ ಪವಿತ್ರ ಕ್ಷೇತ್ರದಲ್ಲಿ ನಾವುಗಳೆಲ್ಲರೂ ಕೂಡ ಆಗಾಗ ಬಂದು ನಮಗೆ ಸಮಯ ಸಿಕ್ಕಾಗಲೆಲ್ಲ ಈ ಜಾಗಕ್ಕೆ ಬಂದು ನರಸಿಂಹರ ದರ್ಶನ ಮಾಡಿ ಸಂಗಮದ ತೀರ್ಥವನ್ನು ಪ್ರೋಷಣೆ ಮಾಡಿಕೊಂಡು ಶಾರದಮ್ಮನವರ ದರ್ಶನ ಮಾಡಿದ್ದೆ ಆದರೆ ನಾವೆಲ್ಲರೂ ಕೂಡ ಪುನೀತರಾಗ್ತೇವೆ. ನಮ್ಮ ಎಲ್ಲ ಕಷ್ಟಗಳು ಕೂಡ ಅದು ಪರಿಸಮಾಪ್ತಿ ಆಗುತ್ತೆ ಅನ್ನುವಂಥದ್ದು ಇಷ್ಟು ವರ್ಷದ ಕಾಲ ನಡ್ಕೊಂಡ್ ಬಂದಿರುವಂತಹ ನಂಬಿಕೆಯ ದೇವರು ಅಂತಂದು ಹೇಳಿ ನಮ್ಮ ಹಿಂದೂ ಧರ್ಮದಲ್ಲಿ ಏನ್ ಹೇಳುತ್ತೆ, ನಂಬಿದವರಿಗೆ ಅವನು ದೇವ, ನಂಬದೇ ಇದ್ದವರಿಗೆ ತಂದೆ. ಇದನ್ನ ಕೂಡ ದಾಸರು ಕೂಡ ಇದನ್ನ ಹೇಳಿದ್ದಾರೆ. ಅಂತಹ ಈ ಕ್ಷೇತ್ರದಲ್ಲಿ ನಾವೆಲ್ಲ ಈ ಅಭಿಷೇಕದ ದಿನ ನಾವೆಲ್ಲ ಸೇರಿ ನಾರಸಿಂಹ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕಾರ ಮಾಡಿ ಕುರಿತಾಗಿದ್ದೇವೆ. ಈ ದೇವಾಲಯದ ಮುಂಭಾಗದಲ್ಲಿ ಅಂದ್ರೆ ಗರ್ಭಗುಡಿ ಆದ ಮೇಲೆ ಬರುವಂತಹ ಮೊದಲನೇ ಅಂಕಣದಲ್ಲಿ 4 ಕಂಬಗಳಿವೆ. ಆ ಒಂದು ಕಂಬದಲ್ಲಿ ಅಂದರೆ ಪರಮಾತ್ಮನ ಎಡಭಾಗದಲ್ಲಿ ಬರುವಂತಹ ಮುಂಭಾಗದ ಕಂಬದಲ್ಲಿ ಕಂಬದ ರಂಗನಾಥ ಅಂತ ಹೇಳ್ತಾರೆ. ಇಲ್ಲಿ ರಂಗನಾಥರು ಆ ಕಂಬದಲ್ಲಿ ಮೂಡಿದ್ದಾರೆ. ಇದೇ ರೀತಿ ಬೆಳ್ಳಂಗಿರಿ ದೇವಸ್ಥಾನದಲ್ಲಿ ಆ ಕಂಬದಲ್ಲಿ ನರಸಿಂಹನು ಮೂಡಿದ್ದಾರೆ. ಇಲ್ಲಿ ಕಂಬದ ರಂಗನಾಥ, ಅಲ್ಲಿ ಕಂಬದ ನಾರಸಿಂಹ. ವಿಶೇಷ ಏನು, ನೀವಂದ್ರೆ ಬೆಳ್ಳಂಗಿರಿಗೆ ಬಂದ್ರೆ ನಮ್ಮ ಇನ್ನೇ ಕೂಡ್ಲಿ ಕ್ಷೇತ್ರದ ಪಕ್ಕದಲ್ಲೇ ಇರುವಂತಹ ಇನ್ನೊಂದು ಪುಣ್ಯಕ್ಷೇತ್ರ, ಅದು ಪಿಳ್ಳನಗಿರಿ ಅಂತ ಹೇಳ್ತಾರೆ, ಮಹೇಂದ್ರಗಿರಿ ಕ್ಷೇತ್ರ. ಅಲ್ಲಿ ಹೋಗಿ ದರ್ಶನ ಮಾಡಿದ್ರೆ ನೀವು ಇಲ್ಲಿ ನಾರಸಿಂಹರ ದರ್ಶನ ಮಾಡಿದಷ್ಟೇ ಪುಣ್ಯ ಅಂತಂತೆ. ಪರಮಾತ್ಮ ಎಷ್ಟು ಕರುಣಾಶಾಲಿಗಳು. ಅಲ್ಲಿಗೂ ಇಲ್ಲಿಗೂ ಸುಮಾರು 8 ಕಿಲೋಮೀಟರ್ ಆಗತ್ತೆ. ಇಷ್ಟು ದೂರ ಯಾಕೆ ಬರ್ತೀರಾ? ನೀವು ಪಿಳ್ಳಂಗಿರಿಗೆ ಬಂದು ರಂಗನಾಥನ ದರ್ಶನ ಮಾಡಿದ್ರೆ ಅಲ್ಲೇ ಕಂಬದಲ್ಲಿ ನಾನು ನಿಮ್ಗೆ ದರ್ಶನ ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅವನ ದರ್ಶನ ಮಾಡೋದಕ್ಕೆ ಹೋಗೋದೇ ಕೂಡ ಬಹಳ ದುಸ್ತರ ಅಂತ ಹೇಳಿ. ಯಾಕೆಂದ್ರೆ ನಾವು ನೋಡ್ತೀವಿ ಅಮರನಾಥ, ಅಲ್ಲಿ ಲಿಂಗವನ್ನು ದರ್ಶನ ಮಾಡಬೇಕು ಅಂತಂದ್ರೆ ನೀವು 1000 ಕಿಲೋಮೀಟರ್ ಅಷ್ಟು ದೂರ ಹೋಗಿ ಅಲ್ಲಿ ಸುಮಾರು 15-20 ಕಿಲೋಮೀಟರ್ ನೀವು ನಡಿಬೇಕು. ಆದ್ರೆ ಪರಮಾತ್ಮನ ದರ್ಶನ ಆಗೋದಂದ್ರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಆದ್ರೆ ಅವನು ಮನಸ್ಸು ಮಾಡಿದ್ರೆ ನಮ್ಮ ಭಕ್ತರ ಮಡಿಯಲ್ಲೇ ಬೇಕಿದ್ರೆ ಅವ್ನು ನೆಲೆಸ್ತಾನೆ ಇರ್ತಂತ ಹೇಳೋಷ್ಟು ಕರುಣಾಶಾಲಿ. ಅದಕ್ಕೋಸ್ಕರ ನೀವು ನಾರಸಿಂಹ ದರ್ಶನಕ್ಕೆ 8 ಕಿಲೋಮೀಟರ್ ಬರೋದೇ ಬೇಡ. ಬೆಳ್ಳಂಗಿರಿನ ಮಹೇಂದ್ರಗಿರಿ ಕ್ಷೇತ್ರದಲ್ಲಿ ರಂಗನಾಥನ ದರ್ಶನ ಮಾಡಿದ್ರೆ ಅಲ್ಲಿ ಕಂಬದಲ್ಲಿ ನಾನು ಮೂಡಿದ್ದೀನಿ. ಅಕಸ್ಮಾತ್ ಗೊತ್ತಾಗಲಿಲ್ಲ, ಮಾನವರು ಅಂತಂತ ಹೇಳಿದ್ರೆ ತಪ್ಪುಗಳು ಮಾಡೋದೇ ನಮ್ದು ಬಹಳ ದೊಡ್ಡ ಪುಣ್ಯದ ಕೆಲಸ ಅಂತ ಅಂದ್ಕೊಂಡಿರೋರು ನಾವೆಲ್ಲ. ಹಾಗಾಗಿ ಮಹೇಂದ್ರಗಿರಿ ಕ್ಷೇತ್ರ ಕಾಣಲಿಲ್ಲ ನಮ್ಗೆ. ನೇರವಾಗಿ ಯಾರು ಹೇಳಿದ್ರು ಕೂಡ್ಲಿ ಹೋಗಿ ಸಂಗಮ ಇದೆ ಅಲ್ಲಿ ಸ್ನಾನ ಮಾಡಿ ಅಂತ ಹೇಳಿದ್ರು ಅಂತ ಹೇಳಿ ಇಲ್ಲಿಗೆ ನೇರವಾಗಿ ಬಂದ್ಬಿಡ್ತೀವಿ ನಾವು. ಬಂದ್ರೆ
ಇಲ್ಲಿ ನಾರಸಿಂಹರ ದರ್ಶನ ಆಗುತ್ತೆ, ಸಂಗಮ ಕ್ಷೇತ್ರ ಆಗುತ್ತೆ, ಶಾರದಮ್ಮನವ್ರ ದರ್ಶನ ಆಗುತ್ತೆ. ಮಾಡಿದ್ಮೇಲೆ ಆಮೇಲೆ ಯಾರೋ ಹೇಳ್ತಾರೆ, ಬರ್ಬೇಕಾದ್ರೆ ಪಿಳ್ಳಿಂಗಿಗೆ ಹೋಗ್ಲಿಲ್ವಾ ನೀವು ಅಂತ. ಹೌದಾ, ಗೊತ್ತಾಗ್ಲಿಲ್ಲ ಅಂತಂತ ಹೇಳಿದ್ರೆ ಇಲ್ಲಿ ಮತ್ತೆ ಪರಮಾತ್ಮ ಕರುಣಾಶ ಇಲ್ಲಿ ತನ್ನ ಕಂಬದಲ್ಲೇ ರಂಗನಾಥರನ್ನು ಮೂಡಿಸಿ ಇಲ್ಲಿ ನೀವು ದರ್ಶನ ಮಾಡಿದ್ರೆ ಪಿಳ್ಳಿಂಗಿರಿ ಕ್ಷೇತ್ರದ ದರ್ಶನ ಮಾಡಿದಷ್ಟೇ ಪುಣ್ಯ ಅಂತಂತ ಹೇಳಿದ್ದಾನೆ. ಆದ್ರಿಂದ ನಾವು ಇಲ್ಲಿಗೆ ಬಂದ್ರೆ ಒಂದೊಂದು ಇಂಚಿಂಚು ಜಾಗವೂ ಕೂಡ ಬಹಳ ಪುಣ್ಯ ಕ್ಷೇತ್ರ ಅಂತ. ಇಲ್ಲಿರುವಂತ ಒಂದು ಕಣಕಣದ ಮಣ್ಣನ್ನು ಕೂಡ ಪರಮಾತ್ಮ ನೆನೆಸಿದ್ದಾನೆ. ಇದನ್ನು ಪುಣ್ಯ ಭೂಮಿ. ಇಲ್ಲಿ ಬಂದು ನಾವು ಯಾವುದೇ ಆಚಾರಗಳನ್ನ ಮಾಡದಲೆ ಪರಮಾತ್ಮನ ದರ್ಶನವನ್ನು ಮಾಡಿ, ನರಸಿಂಹರ ದರ್ಶನ, ಕಂಬದಲ್ಲಿ ರಂಗನಾಥರ ದರ್ಶನ, ಪಕ್ಕದಲ್ಲಿ ಶಾರದಾಂಬೆಯ ದರ್ಶನ, ಇದರ ಪಕ್ಕದಲ್ಲಿ ನಮ್ಮ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರಿದಂತಹ ಈಶ್ವರನ ದೇವಸ್ಥಾನ, ಬಹಳ ಭವ್ಯವಾದಂತಹ ದೇವಸ್ಥಾನ. ಸರ್ಕಾರದವರು ಬಹಳ ದೊಡ್ಡ ಮನಸ್ಸು ಮಾಡಿ ಅದನ್ನು ಜೀರ್ಣೋದ್ಧಾರ ಕೂಡ ಮಾಡಿದ್ದಾರೆ. ಆದರೆ ಆ ಜಾಗದಲ್ಲಿ ಬಂದು ನಾವು ನಮ್ಮ ಮನಸ್ಸು ಎಷ್ಟು ನಿರ್ಮಲವಾಗಿರುತ್ತೋ ಆ ಜಾಗವನ್ನು ಕೂಡ ಅಷ್ಟೇ ನಿರ್ಮಲವಾಗಿ ನಾವು ಇಟ್ಕೊಂಡು ಅದನ್ನ ಕಾಪಾಡುವಂತ ಹೊಣೆ ನಮಗೆಲ್ಲರ ಜವಾಬ್ದಾರಿ ಆಗಿರುತ್ತೆ. ಇದು ಬರೀ ಸರ್ಕಾರ ಮಾತ್ರ ಮಾಡುವಂತ ಕೆಲಸ ಅಲ್ಲ, ಅದು ನಮ್ಮಗಳ ಕರ್ತವ್ಯ ಕೂಡ ಹೌದು ಅಂತ ಹೇಳಿ ಇಂತಹ ಕ್ಷೇತ್ರದಲ್ಲಿ ಎಲ್ಲಾ ಪರಮಾತ್ಮನ ದರ್ಶನವನ್ನ ಒಂದೇ ಜಾಗದಲ್ಲಿ ಮಾಡಿ ನಾವು ಪುನೀತರಾಗೋಣ ಅಂತ ಹೇಳ್ತಾ ಈ ಕ್ಷೇತ್ರದ ದರ್ಶನವನ್ನ ನನಗೆ ತಿಳಿದ ಮಟ್ಟಿಗೆ, ನನ್ನ ಬುದ್ಧಿಗೆ ತೋಚಿದ ಮಟ್ಟಿಗೆ ನಿಮ್ಮ ಮುಂದೆ ಅರಿಕೆ ಮಾಡ್ಕೊಂಡಿದ್ದೇನೆ. ಅದು ಯಾರೋ ಬಹಳ ಸಂತೋಷ ಪಟ್ಟಿದ್ರೆ ಅದು ನನ್ನ ಚಿಂತಾಮಣಿ ನಾರಸಿಂಹ ನುಡಿಸುವಂತಹ ಮಾತುಗಳು. ಅಕಸ್ಮಾತ್ ಇದರಲ್ಲಿ ಏನಾದ್ರು ತಪ್ಪ ಅನ್ಬಿಟ್ಟಿದೆ ಅಂತಂತ ಹೇಳಿದ್ರೆ ಅದು ನನ್ನ ಸ್ವಂತ ಅಂತಂತ ಹೇಳ್ತಾ ನನ್ನ ಎಲ್ಲ ನುಡಿ ಪುಷ್ಪಗಳನ್ನ ಚಿಂತಾಮಣಿ ನಾರಸಿಂಹರ ಪಾದಕಮಲವನ್ನು ಸಮರ್ಪಣೆ ಮಾಡ್ತಾ ಮತ್ತೊಮ್ಮೆ ಭಗವದ್ಭಕ್ತರಿಗೆ ನಮಸ್ಕಾರವನ್ನು ತಿಳಿಸ್ತಾ, ಪ್ರಹ್ಲಾದ ವರದಾದೇವೋ ಲಕ್ಷ್ಮೀ ನರಸಿಂಹ ಫರೋವರ್ ಹೇ ಲಕ್ಷ್ಮೀ ನರಸಿಂಹ ದೇವದ ಅಂತಂತ ಹೇಳಿ ನಾರಸಿಂಹನ ಸದಾ ಪ್ರಾರ್ಥನೆ ಮಾಡ್ತಾ ಅವನ ಮಿಡಿಲಲ್ಲಿ ನಾವೆಂದೂ ಕೂಡ ಸುಖವಾಗಿರೋಣ ಅಂತ ಹೇಳ್ತಾ ಅವಕಾಶ ಸಿಕ್ಕಿದ್ದಕ್ಕೆ ನಾರಸಿಂಹನಿಗೆ ಸಾಷ್ಟಾಂಗ ಪೂರ್ವ ಅಂತ ನಮಸ್ಕಾರಗಳು ತಿಳಿಸ್ತಾ, ಜೈ ಶ್ರೀರಾಮ್. ಮಾರುತಿ ಮಾರೋಕೆ ಮಾರು.